ಗಾಂಧಿ ಆಸ್ಪತ್ರೆ ಉಡುಪಿ ಪಂಚಮಿ ಟ್ರಸ್ಟ್ ಹಾಗೂ ಪಂಚಲಹರಿ ಫೌಂಡೇಶನ್ ಸಹಯೋಗದೊಂದಿಗೆ 32ನೇ ವರ್ಷಕ್ಕೆ ಪಾದಾರ್ಪಣೆಯ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಛಾಯಾಚಿತ್ರ ಪ್ರದರ್ಶನ ಮಂಗಳವಾರ ಗಾಂಧಿ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉಡುಪಿಯ ಜನತೆ ಸಮಾಜಮುಖಿ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಬೇಕು. ಇದು ಅಭಿನಂದನೀಯ. ರಕ್ತದಾನದಿಂದ ಹಲವು ಜೀವಗಳನ್ನು ಉಳಿಸಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಯುವ ಸಮುದಾಯವು ಹೆಚ್ಚೆಚ್ಚು ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವ ಉಳಿಸುವ ಕಾರ್ಯವನ್ನು ಮಾಡಬೇಕು ಎಂದು ಕರೆ ನೀಡಿದರು. ಪ್ರಾಸ್ತಾವಿಕವಾಗಿ ಗಾಂಧಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ವ್ಯಾಸರಾಜ ತಂತ್ರಿ ಅವರು ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಎಂ ಹರಿಶ್ಚಂದ್ರ ಆಸ್ಪತ್ರೆಯ ಕಾರ್ಯಕ್ರಮಗಳು ನಡೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಘಟಕದ ಮುಖ್ಯಸ್ಥೆ ಡಾಕ್ಟರ್ ವೀಣಾ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದರ ಉಡುಪಿ ಕರಾವಳಿಯ ಅಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್, ಲಕ್ಷ್ಮೀ ಹರಿಶ್ಚಂದ್ರ, ಡಾಕ್ಟರ್ ಪಂಚಮಿ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ವ್ಯಾಸರಾಜ ತಂತ್ರಿ ಅವರ ಬಹುಚಿತ್ರ ಜಗತ್ ಛಾಯಾಚಿತ್ರ ಪ್ರದರ್ಶನವನ್ನು ಹಿರಿಯ ಛಾಯಾಗ್ರಾಹಕ ಅಷ್ಟ್ರೋ ಮೋಹನ್ ಉದ್ಘಾಟನೆ ಮಾಡಿದರು. ಇದು ಬಹುಚಿತ್ರ ಜಗತ್. ಈ ಪ್ರಪಂಚ ವಿಚಿತ್ರವಾಗಿದೆ. ಆ ವಿಚಿತ್ರವಾದದ್ದನ್ನು ನಾವು ನಮ್ಮ ಕಣ್ಣಲ್ಲಿ ನೋಡ್ತಾ ಇರ್ತೇವೆ. ನೋಡಿದ್ದನ್ನು ಎಲ್ಲೆಲ್ಲಿ ಏನೇನೋ ನೋಡಿದ್ದನ್ನು ಒಂದು ಸ್ಮರಣೀಯವಾಗಿಸಲಿಕ್ಕೆ ನಾವು ಫೋಟೋವನ್ನು ತೆಗೆದಿಟ್ಟರೆ ಅದು ನೆನಪಿನಲ್ಲಿ ಉಳಿತದೆ. ಹಾಗಾಗಿ ನಾವು ಎಲ್ಲೆಲ್ಲಿ ತಿರುಗಾಡ್ಲಿಕ್ಕೆ ಹೋದಾಗ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಹೋದಾಗ ಅದನ್ನು ತೆಗೆದಿಟ್ಟಂತಹ ಫೋಟೋಗಳನ್ನು ಒಂದು ಫ್ರೇಮ್ ಮಾಡಿ ಎಕ್ಸಿಬಿಷನ್ ಅಂತ ಮಾಡಿದ್ದೇವೆ. ಇದೆಲ್ಲವೂ ಕೂಡ ಮೊಬೈಲ್ ಫೋಟೋಗ್ರಫಿ, ಯಾವುದು SLR ಕ್ಯಾಮರಾದಲ್ಲಿ ತೆಗೆದಂಥ ಫೋಟೋಗ್ರಫಿ ಅಲ್ಲ. ಈ ಫೋಟೋಗ್ರಫಿ ಎಕ್ಸಿಬಿಷನ್ನ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಫೋಟೋಗ್ರಫಿ ಎಕ್ಸಿಬಿಷನ್ನಲ್ಲಿ ಇರುವಂತಹ ಈ ಫೋಟೋಗಳನ್ನು ನಾವು ಮಾರಾಟಕ್ಕಿಟ್ಟಿದ್ದೇವೆ. ಮಾರಾಟಕ್ಕಿಟ್ಟಂತಹ ಈ ಫೋಟೋಗಳು ಅದರಿಂದ ಏನು ಆದಾಯ ಬರ್ತದೆ, ಆ ಆದಾಯವನ್ನು ಹೋಮ್ ಡಾಕ್ಟರ್ ಫೌಂಡೇಶನ್ ಎನ್ನುವ ಒಂದು ಸಾಮಾಜಿಕವಾಗಿ ಕಳಕಳಿ ಇರುವಂತಹ ಒಂದು ಸಂಸ್ಥೆಗೆ ನಾವು ಅದನ್ನು ಕೊಡ್ತೇವೆ. ಆ ಹೋಮ್ ಡಾಕ್ಟರ್ಸ್ ಫೌಂಡೇಶನ್ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಮಾಜದಲ್ಲಿ ಹಲವಾರು ವರ್ಷಗಳಿಂದ ತುಂಬ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ನಮ್ಮ ಕೈಯಿಂದ ಆದ ಸಹಾಯವನ್ನು ಈ ಮುಖಾಂತರ ಕೊಡುವ ಒಂದು ಸಣ್ಣ ಯೋಜನೆಯನ್ನು ಈ ಎಕ್ಸಿಬಿಷನ್ ಮುಖಾಂತರ ಮಾಡುತ್ತಿದ್ದೇವೆ. It's a very happy occasion to see so much of good work happening by Dr. Harishchandra couple and the entire staff. ಒಂದು ಖುಷಿ ಆಗೋದು ಏನಂದರೆ, ಉಡುಪಿನಲ್ಲಿ ಜನ ತುಂಬ ಏನಂತಾರೆ ಸಮಾಜಮುಖಿ ಇರ್ತಾರೆ. ಯಾವುದೇ ಒಂದು ರಂಗದಲ್ಲಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಮಾಜಕ್ಕೆ ಒಂದು ಹಿತಕರವಾಗಿ ನಡ್ಕೊಳ್ಳುವಂಥದ್ದು, ಒಂದು ಸಪೋರ್ಟ್ ಮಾಡೋವಂಥದ್ದು ಭಾಳ ಕಂಡಿದ್ದೀನಿ ಇಲ್ಲಿ ಸಣ್ಣ ವಿಷಯದಲ್ಲಿ. ಐ ಮೀನ್ ಜಸ್ಟ್ ಆ ಫೋಟೋಸಿಂದ 1,500 ರೂಪೀಸ್ಗೆ ವಿ ವಿಲ್ ಡೊನೇಟೆಡ್ ಟು ಸಂಸ್ಥೆ ವಿಚ್ ಇನ್ ಟರ್ನ್ treats people free. At one level allೂ ಹೇಗೆ we can support the society, ಹೇಗೆ we can hold each other's hands and see that everybody develops ಅನ್ನೋದು ಭಾಳ ಬ್ಯೂಟಿಫುಲ್ ಉದಾಹರಣೆಗಳಿವು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ 25 ಇಯರ್ಸಿಂದ ನೀವು ಸತತವಾಗಿ ಈ ಥರ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀರಾ ವಿತೌಟ್ ಬ್ರೇಕ್, ಆ್ಯಂಡ್ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್. ಇಟ್ ಮೇ ಬಿ ಟು so much of patients are benefited from this. ನಾನು ಬ್ಲಡ್ ಡೊನೇಷನ್ ಬಗ್ಗೆ ಡಾಕ್ಟರ್ಸ್ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. they know even much better than me how very useful blood and its components are. I had been to one function where Dr. Chandrasekhar ಅವರು ಟೀಚರ್ಸ್ನ ಸನ್ಮಾನ ಮಾಡ್ತಾರೆ. he was telling ಅವರು ಹೇಗೆ ಬಾಲ್ಯದಲ್ಲಿ ಅವರಿಗೆ ಶಾಲೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, he didn't want to go, and so somebody would come, a school teacher, ಅವ್ರು ಹೋಗಬೇಕಾದ್ರೆ ಬಂದು ಕೈ ಹಿಡ್ಕೊಂಡು ಮಗುನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಟುಡೇ ಹಿ ರಿಫ್ಲೆಕ್ಟ್ಸ್ ದಟ್ ಇಫ್ ದಟ್ ಟೀಚರ್ ಹ್ಯಾಡ್ ನಾಟ್ ಡನ್ ದ್ಯಾಟ್, ನಾನು ಸ್ಕೂಲಿಂಗ್ ಮಾಡ್ತಿದ್ನೋ ಇಲ್ವೋ. ಆ್ಯಂಡ್ ದೇ ವರ್ ವೆರಿ ಕಂಫರ್ಟಬಲ್ ಫ್ಯಾಮಿಲಿ. ಸೊ ಓದಲಿಲ್ಲ ಅಂದರೆ ಏನು ದೊಡ್ಡ ವಿಷಯ ಅಲ್ಲ, ಹಿ ಕುಡ್ ಎನಿವೇ ಹ್ಯಾವ್ ಅ ಗುಡ್ ಲೈಫ್, ಹ್ಯಾಪಿ ಲೈಫ್, ದಟ್ ಟೈಪ್. ಸೊ ಆ ಒಂದು ಕೃತಜ್ಞತೆಗೆ ಹಿ ರೆಕಗ್ನೈಸಸ್ ಟೀಚರ್ಸ್ ಇನ್ ದ ಜಿಲ್ಲೆ ಹೂ ಹ್ಯಾವ್ ಪರ್ಫಾರ್ಮ್ಡ್ ವೆಲ್ ಆ್ಯಂಡ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು children getting 100% or ranks in the Udupi district. So how he has connected,
ಈ ಥರ ಭಾಳಷ್ಟು ಎಕ್ಸಾಂಪಲ್ಸ್ ಐ ಹ್ಯಾವ್ ಕಮ್ ಅಕ್ರಾಸ್ ಇನ್ ದಿಸ್ ಡಿಸ್ಟ್ರಿಕ್ಟ್ ಆ್ಯಂಡ್ ಐ ಆಮ್ ವೆರಿ ಆನರ್ಡ್ ಟು ಬಿ to get a posting here and to work with people like you. I have one request for Dr. Tantri. ನೀವು ಅದರದೊಂದು ವಿಡಿಯೋ ಮಾಡಿ ಆಲ್ ಆಫ್ ದ್ಯಾಟ್, ಆಲ್ ದ ಫೋಟೋಸ್. ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮೇ 5ನೇ ತಾರೀಕಿಗೆ ಫೌಂಡರ್ಸ್ ಡೇಯನ್ನು ಮಾಡ್ತಾ ಇದ್ದೇವೆ. ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕಂತ ಹೇಳುವಂಥದ್ದು ನಮ್ಮ ಆಲೋಚನೆ. ಹಾಗೆ ಮತ್ತು ಜನೋಪಯೋಗಿ ಕಾರ್ಯಕ್ರಮ ಆಗಬೇಕದು. ಹಾಗೆ ಸುಮಾರು 25 ವರ್ಷಗಳಿಂದ ನಾವು ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ವರ್ಷಕ್ಕೆ 2 ಬಾರಿಯಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಸಮೇತ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಜಿಲ್ಲಾಧಿಕಾರಿಯವರು ಮತ್ತು ನಮ್ಮ IMA ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಮತ್ತು ರಕ್ತನಿಧಿಯ ಮೇಡಮ್ ಡಾಕ್ಟರ್ ವೀಣಾ ಮೇಡಮ್ ಅವರು ಮತ್ತು ಉಡುಪಿಯ ಪ್ರಖ್ಯಾತ ಫೋಟೋ ಜರ್ನಲಿಸ್ಟ್ ಶ್ರೀಯುತ ನಮ್ಮ ಆತ್ಮೀಯರು ಆದಂಥ ಶ್ರೀಯುತ ಆಶ್ರಮನವರು ಮತ್ತು ನಮ್ಮ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಆದಂಥ ಡಾಕ್ಟರ್ ವ್ಯಾಸರಾಜ್ ತಂತ್ರಿ ಮತ್ತು ನಮ್ಮ ಎಲ್ಲ ಹಿತೈಷಿಗಳಿಗೆ ಸಮೇತ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಾನು ಅವರಿಗೆ ಸ್ವಾಗತಿಸ್ತಾ, ಈ ಒಂದು ನಮ್ಮ ಆಸ್ಪತ್ರೆಯ 32 ವರ್ಷಗಳ ಏನು ಏಳು ಬೀಳುಗಳುಂಟು ಅದು ಇವತ್ತು ಯಾರಿಗೂ ಗೊತ್ತಿಲ್ಲ. ಸುಮಾರು 10 ವರ್ಷ ಹೇಗೆ ಮೊದಲಿನ 10 ವರ್ಷವನ್ನು ನಾವು ಯಾವ ರೀತಿ ನಡೆಸಿದ್ದೇವೆ ಅಂತೇಳಿ ಹೇಳಿ 25 ಬೆಡ್ಡಿಂದ ಇವತ್ತು ಸುಮಾರು 100 ಬೆಡ್ವರೆಗೆ ಈ ಆಸ್ಪತ್ರೆ ಮುಂದುವರಿಬೇಕಾದ್ರೆ ಅದರಲ್ಲಿ ತುಂಬ ನಮ್ಮಕ್ಕಿಂತ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ನನ್ನ ವೈದ್ಯಕೀಯ ಮಿತ್ರರ ಸೇವೆ ಅದು ಕನಸಲ್ಲಿ ಸಮೇತ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸೇವೆಯನ್ನು ನೀಡಿದ್ದಕ್ಕೋಸ್ಕರ ನಾವು ಇವತ್ತು ಈ ರೀತಿ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ನಾವು ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ನಮಗೆ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ವೇದಿಕೆ ಕಾರ್ಯಕ್ರಮ ಬೇಕು ಇವತ್ತಿನ ದಿವಸಕ್ಕೆ, ಆದರೆ ಇಂಪಾರ್ಟೆಂಟ್ ಬೇಕಾಗುವಂಥದ್ದು ರಕ್ತದ ಅವಶ್ಯಕತೆ ಇರುವ ರೋಗಿಗಳಿಗೆ ರಕ್ತ ಬೇಕಾಗುವಂಥದ್ದು. ಆದ್ದರಿಂದ ಈ ರಕ್ತದಾನ ಶಿಬಿರವನ್ನು ನಾವು ಇವತ್ತು 8:30-9 ಗಂಟೆಗೆ ಸ್ಟಾರ್ಟ್ ಮಾಡಿ ಆಗಿದೆ. ನಮ್ಮ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಾಗಲೇ ನಮಗೆ ಸುಮಾರು 60ರಿಂದ 75 ಜನ ರಕ್ತದಾನವನ್ನು ಮಾಡಿ ಆಗಿದೆ. ಸೊ ಇದು ಒಂದು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವಿಶೇಷ. ಯಾಕಂದರೆ ನಾವು ಕಾರ್ಯಕ್ರಮ ಆಯೋಜಿಸ್ತೇವೆ, ಆದರೆ ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು, ರಕ್ತದಾನ ಶಿಬಿರಕ್ಕೆ ಇವತ್ತು ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ. ಆದ್ದರಿಂದ ರಕ್ತದಾನ ಶಿಬಿರವನ್ನು ನಾವು ಆವಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ತುಂಬ ಜನ ರಕ್ತದಾನಿಗಳು ಕೆಲವರಂತೂ ನಮ್ಮ 25 ವರ್ಷದಿಂದ ಮೊದಲನೇ ಬಾರಿಗೆ ಫಸ್ಟ್ ಬಂದು ರಕ್ತದಾನ ಕೊಡಲಿಕ್ಕೆ ಬರುವವರು ಇದ್ದಾರೆ. ಆದರೆ ಕೆಲವರಿಗೆ ಅವರ ಏಜ್ ಫ್ಯಾಕ್ಟರಿಂದ ಆಗಲಿ ಇಲ್ಲ ಆರೋಗ್ಯ ಸಮಸ್ಯೆಯಿಂದ ಆಗಲಿ ಯಾವುದೇ ಆಗಲಿ ರಕ್ತದಾನ ಮಾಡಲಿಕ್ಕೆ ಈಗ ಮೊದಲನೇದಾಗಿ ಹುಮ್ಮಸ್ಸಿನಿಂದ ಬಂದು ರಕ್ತದಾನ ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಸಮೇತ ಕಾರ್ಯಕ್ರಮಕ್ಕೆ ಮೊದಲೇ ಬಂದು ಅವರು ನಮ್ಮನ್ನು ಪ್ರೇರೇಪಿಸುತ್ತಿದ್ದಾರೆ, ನಾವು ಮುಂಚೆ ರಕ್ತದಾನಕ್ಕೆ ಇಲ್ಲಿ ಬಂದವರು ಅಂತೇಳಿ. ಇದು ನಮ್ಮ ಒಂದು ವಿಶೇಷತೆ, ನಮ್ಮ ವಿಶೇಷಕ್ಕೆ ಅವರು ಕೊಡುವಂಥ